ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಸುಂದರಕಾಂಡ ಪಾರಾಯಣದೊಂದಿಗೆ ಪ್ರತಿಧ್ವನಿಸಿದ ಸಪ್ತಗಿರಿಗಳು. ತಿರುಮಲದಲ್ಲಿ ವೈಭವದಿಂದ ಸಾಗುತ್ತಿರುವ ಷೋಡಶ ದಿನ ಸುಂದರಕಾಂಡ ಪಾರಾಯಣ. ಮಂಗಳ ದ್ರವ್ಯಗಳಿಂದ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಅಭಿಷೇಕ. ಅಲಿಪಿರಿ ಸಪ್ತ ಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಉತ್ಸವ ಶೋಭಾ. ರೀಕ್ಲೈಮ್ ಡೆಪಾಸಿಟ್ ಯಂತ್ರಗಳಿಗೆ ಭಕ್ತರಿಂದ ವ್ಯಾಪಕ ಸ್ಪಂದನೆ. ಸಮೀಕ್ಷಾ ಸಮಾವೇಶದಲ್ಲಿ ಟಿಟಿಡಿ ಅಡಿಷನಲ್ ಇಒ ವೆಂಕಯ್ಯ ಚೌಧರಿ. ಏಳು ಬೆಟ್ಟದ ಒಡೆಯ ಶ್ರೀ ವೆಂಕಟೇಶ್ವರ ಸ್ವಾಮಿ ಸನ್ನಿಧಿ ತಿರುಮಲದಲ್ಲಿ 10ನೇ ದಿನದ ಸುಂದರ ಕಾಂಡದ ಪಠಣದೊಂದಿಗೆ ಪ್ರತಿಧ್ವನಿಸುತ್ತಿತ್ತು. ತಿರುಮಲ ತಿರುಪತಿ ದೇವಸ್ಥಾನಗಳು ಲೋಕ ಕಲ್ಯಾಣಕ್ಕಾಗಿ 16 ದಿನಗಳ ಕಾಲ ಈ ಭವ್ಯ ಆಚರಣೆಗಳನ್ನು ನಡೆಸುತ್ತಿವೆ. ಈ ಸಂದರ್ಭದಲ್ಲಿ ಶುಕ್ರವಾರ ಬೆಳಗ್ಗೆ ವಸಂತ ಮಂಟಪದಲ್ಲಿ ಸುಂದರ ಕಾಂಡದ ಪಠಣವನ್ನ ಭಕ್ತಿಯಿಂದ ನಡೆಸಲಾಯಿತು. ಸೃಷ್ಟಿಯಲ್ಲಿ ಮೊದಲ ಕಾವ್ಯ ಎಂದು ಕರೆಯಲ್ಪಡುವ ಶ್ರೀಮದ್ ರಾಮಾಯಣದ ಸುಂದರ ಕಾಂಡವನ್ನ ಪಠಿಸುವುದರಿಂದ ಧರ್ಮಕ್ಕೆ ಜಯ ಮತ್ತು ಅಧರ್ಮಕ್ಕೆ ಸೋಲು ಬರುತ್ತದೆ ಎಂದು ಹೇಳಲಾಗುತ್ತಿದೆ. ಈ ಸಂದರ್ಭದಲ್ಲಿ ತಿರುಮಲ ತಿರುಪತಿ ದೇವಸ್ಥಾನವು ನವೆಂಬರ್ 27ರಿಂದ ಡಿಸೆಂಬರ್ 13ರವರೆಗೆ 10 ದಿನಗಳ ಕಾಲ ತಿರುಮಲ ದಿವ್ಯ ಕ್ಷೇತ್ರದಲ್ಲಿ ವೇದ ಸ್ತೋತ್ರವಾಗಿ ಸುಂದರಕಾಂಡ ಪಾರಾಯಣವನ್ನ ಆಯೋಜಿಸಲಾಗುತ್ತಿದೆ. 15ನೇ ದಿನ ಶುಕ್ರವಾರ ಬೆಳಗ್ಗೆ ಶ್ರೀ ವೆಂಕಟೇಶ್ವರ ಧರ್ಮಗಿರಿ ವೇದ ವಿಜ್ಞಾನ ಪೀಠದ ಆಶ್ರಯದಲ್ಲಿ ತಿರುಮಲದ ವಸಂತ ಮಂಟಪದಲ್ಲಿ ವೇದಗಳು, ಆಗಮಗಳು ಮತ್ತು ಶಾಸ್ತ್ರಗಳ 16 ವಿದ್ವಾಂಸರು ಸುಂದರಕಾಂಡ ಪಾರಾಯಣವನ್ನು ಬಹಳ ಸಂತೋಷದಿಂದ ನೆರವೇರಿಸಿದರು. ಸೀತಾ ರಾಮಚಂದ್ರ ಸ್ವಾಮಿಯ ಭಾವಚಿತ್ರವನ್ನು ಸುಂದರವಾಗಿ ಅಲಂಕರಿಸಿ ವಸಂತ ಮಂಟಪದಲ್ಲಿ ವಿಶೇಷ ವೇದಿಕೆಯಲ್ಲಿ ಸ್ಥಾಪಿಸಲಾಯಿತು ಮತ್ತು ಗುರುಪ್ರಧಾನ, ಸಂಕಲ್ಪ ಪ್ರಧಾನ, ಶ್ರೀರಾಮ ಪ್ರಧಾನ, ಶ್ರೀ ಆಂಜನೇಯ ಪ್ರಧಾನ ಮತ್ತು ಶ್ರೀ ವಾಲ್ಮೀಕಿ ಪ್ರಧಾನರನ್ನು ಪ್ರದರ್ಶಿಸಲಾಯಿತು. ನಂತರ ಅವರು ಶ್ರೀಮದ್ ರಾಮಾಯಣ ಬಾಲಕಾಂಡ ಮತ್ತು ಸಂಕ್ಷಿಪ್ತ ರಾಮಾಯಣದಿಂದ 3 ಶ್ಲೋಕಗಳನ್ನು ಮತ್ತು ಶ್ರೀಮದ್ ರಾಮಾಯಣ ಆದಿಕಾವ್ಯ ಮತ್ತು ಸುಂದರಕಾಂಡದಿಂದ ಒಟ್ಟು 68 ಶ್ಲೋಕಗಳನ್ನು ಕ್ರಮವಾಗಿ 66 ಮತ್ತು 64 ಸರ್ಗಗಳಲ್ಲಿ ಪಠಿಸಿದರು. ನಂತರ ಅವರು ಶ್ರೀರಾಮ ಶ್ರುತಿ, ಕ್ಷಮಾ ಪ್ರಾರ್ಥನೆ, ಭಗವತ್ ಸಮರ್ಪಣಾ ಕಾರ್ಯಕ್ರಮಗಳನ್ನು ನೆರವೇರಿಸಿ ಶ್ರೀ ಸೀತಾರಾಮಚಂದ್ರರಿಗೆ ಮಂಗಳ ನೀರಾಂಜನ ಸಮರ್ಪಿಸಿದರು. ಶ್ರೀಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ತಿರುಪತಿಯ ಅಲಿಪಿರಿ ಪಾದಮಂಟಪದ ಬಳಿ ಇರುವ ಶ್ರೀ ವೆಂಕಟೇಶ್ವರ ಸಪ್ತ ಗೋ ಪ್ರದಕ್ಷಿಣಾ ಮಂದಿರದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಅಭಿಷೇಕ ಹಾಗೂ ವಿಶೇಷ ಪೂಜೆಗಳು ವೈಭವದಿಂದ ಜರುಗಿದವು. ಸಮಸ್ತ ದೇವರುಗಳ ಸಾಕಾರವಾಗಿರುವ ಪವಿತ್ರ ಹಸುಗಳ ನಡುವೆ ಸುಂದರವಾಗಿ ಕುಳಿತಿದ್ದ ಗೋಪಾಲನಿಗೆ ಪುರೋಹಿತರು ಸಂಕಲ್ಪ ಪೂಜೆಯನ್ನು ಸಲ್ಲಿಸಿದರು. ನಂತರ ವೇದ ಮಂತ್ರಗಳ ಪಠಣದ ನಡುವೆ ಶ್ರೀ ವೇಣುಗೋಪಾಲ ಸ್ವಾಮಿಗೆ ಶಾಸ್ತ್ರೋಕ್ತವಾಗಿ ಪಂಚಾಮೃತಗಳು, ಅರಿಶಿಣ, ಕುಂಕುಮ ಮತ್ತು ಶ್ರೀಗಂಧದ ನೀರಿನಿಂದ ಅಭಿಷೇಕವನ್ನ ನಡೆಸಲಾಯಿತು. ಆನಂತರ ಮಹಾಮಂಗಳಾರತಿ ಬೆಳಗಲಾಯಿತು. ಕೃಷ್ಣ ರುಕ್ಮಿಣೀಪತೆ ಗರುಡ ವಾಹನ ಕೃಷ್ಣ ಗೋಪಿಕಾಪತೆ ಶರಣು ಮೋಹನ ಕೃಷ್ಣ ಪ್ರಭೋ ಸದ್ಗತೆ ಜಯ ಜನಾರ್ದನ ಕೃಷ್ಣ ರಾಧಿಕಾಪತೆ ನಂದ ನಂದನ ಕೃಷ್ಣ ರುಕ್ಮಿಣೀಪತೆ.
ತಾರಕ ಹರೇ ದೀನ ರಕ್ಷಕ. ಉಡುಪಿಯ ಚಿಟ್ಪಾಡಿಯ ಶ್ರೀ ಶ್ರೀನಿವಾಸ ದೇವಸ್ಥಾನದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸ ಸ್ವಾಮಿಯ ಕಲ್ಯಾಣೋತ್ಸವವು ಅದ್ಧೂರಿಯಾಗಿ ನಡೆಯಿತು. ಈ ಪ್ರಯುಕ್ತ ಪುಣ್ಯಾಹ ವಾಚನ, ವಾಗ್ದಾನ, ಅಭಿಷೇಕ, ಅಲಂಕಾರ, ರಾಜಹೋಮ, ಮಾಂಗಲ್ಯ ಧಾರಣೆ ಮಾಡಲಾಯಿತು. ದೇವಾಲಯದ ಪ್ರಧಾನ ತಂತ್ರಿಗಳಾದ ರಾಘವೇಂದ್ರ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಗೋಪಾಲಾಚಾರ್ಯ ಇವರ ನಿರೂಪಣೆ, ನಾರಾಯಣ ಶರಳಾಯ ಇವರ ಸಂಗೀತ ಸೇವೆಯೊಂದಿಗೆ ಶ್ರೀ ಶ್ರೀನಿವಾಸ ಕಲ್ಯಾಣವು ಅತ್ಯಂತ ವೈಭವದಿಂದ ಜರುಗಿತು. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ, ಅವನ ಕಾಲ ನೇತ್ರವಾಹಿಸುತ್ತಿದನು ಗೋವಿಂದ. ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ, ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಪ್ರಿಯ ಸತಿಯ ವಿಯೋಗಕ್ಕೆ ಚಿಂತಿಸಿದನು ಗೋವಿಂದ, ದಟ್ಟ ಅರಣ್ಯಕ್ಕೆ ಬಂದು ಹುಡುಕಿದನು ಗೋವಿಂದ. ನಿರಾಹಾರಿಯಾಗಿ ಶೇಷಗಿರಿಗೆ ಬಂದನು ಗೋವಿಂದ, ವಾಲ್ಮೀಕದ ನಿವಾಸವಾದನು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ತಿರುಮಲ ಸ್ವಚ್ಛತೆಯಲ್ಲಿ ಎಲ್ಲರೂ ಭಾಗವಹಿಸಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಎಂದು ಟಿಟಿಡಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಹೇಳಿದರು. ತಿರುಮಲದಲ್ಲಿ ಪರಿಸರ ಸಂರಕ್ಷಣೆಯ ಭಾಗವಾಗಿ ಮರುಬಳಕೆ ಯಂತ್ರಗಳ ಸ್ಥಾಪನೆ ಕುರಿತು ಗುರುವಾರ ತಿರುಮಲದ ಪದ್ಮಾವತಿ ಅತಿಥಿ ಗೃಹದಲ್ಲಿ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಅಡಿಷನಲ್ ಇಒ ಸಿಎಚ್ ವೆಂಕಯ್ಯ ಚೌಧರಿ ಅವರು ಸೆಪ್ಟೆಂಬರ್ನಲ್ಲಿ ತಿರುಮಲದ ಯಾತ್ರಿ ವಸತಿ ಸಂಕೀರ್ಣ ವೆಂಕಟಾದ್ರಿ ನಿಲಯದಲ್ಲಿ ಪ್ರಾಯೋಗಿಕ ಆಧಾರದ ಮೇಲೆ ಸ್ಥಾಪಿಸಲಾದ ಠೇವಣಿ ಮರುಪಾವತಿ ಯಂತ್ರಗಳಿಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಎಂದು ತಿಳಿಸಿದರು. ಅಧಿಕಾರಿಗಳು ಈ ಯಂತ್ರಗಳನ್ನು ಪ್ರಾಯೋಗಿಕ ಆಧಾರದ ಮೇಲೆ ತಿರುಮಲದಲ್ಲಿ ಸ್ಥಾಪಿಸಬೇಕೆಂದು ಅವರು ಸೂಚಿಸಿದರು. ಭಕ್ತರು ತಿರುಮಲದಲ್ಲಿ ಟೆಟ್ರಾ ಪ್ಯಾಕ್ಗಳಲ್ಲಿ ಪಾನೀಯಗಳನ್ನು ಪಡೆದ ನಂತರ ಎಲ್ಲಿಯೂ ಬಿಡುವ ಬದಲು ಈ ಯಂತ್ರಗಳಲ್ಲಿ ಇಟ್ಟರೆ ಅದು ತಿರುಮಲದಲ್ಲಿ ಸ್ವಚ್ಛತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ವೆಂಕಯ್ಯ ಚೌಧರಿ ತಿಳಿಸಿದ್ದಾರೆ. ತಿರುಮಲದ ವ್ಯಾಪಾರಿಗಳು ಮತ್ತು ಟೆಟ್ರಾ ಪ್ಯಾಕ್ ವಿತರಕರು ಸಹ ಈ ವಿಷಯದ ಬಗ್ಗೆ ಜಾಗೃತಿ ಮೂಡಿಸಬೇಕು. ಭಕ್ತರಲ್ಲಿ ಮರುಬಳಕೆ ಯಂತ್ರಗಳ ಬಗ್ಗೆ ವ್ಯಾಪಕ ಜಾಗೃತಿ ಮೂಡಿಸುವ ಮೂಲಕ ತಿರುಮಲದ ಪ್ರಮುಖ ಸ್ಥಳಗಳು, ಪ್ರದೇಶಗಳಲ್ಲಿ ಹೆಚ್ಚಿನ ಮಿಷನ್ಗಳನ್ನು ಸ್ಥಾಪಿಸಲು ಅಡಿಷನಲ್ ಇಒ ವೆಂಕಯ್ಯ ಚೌಧರಿ ಅವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಭೆಯಲ್ಲಿ ಡಿಎಫ್ಒ ಫಣಿಕುಮಾರ್, ಡೆಪ್ಯೂಟಿ ಇಒಗಳಾದ ಸೋಮನಾರಾಯಣ, ವೆಂಕಟೇಶ್ವರಲು, ಆರೋಗ್ಯಾಧಿಕಾರಿ ಡಾಕ್ಟರ್ ಮಧುಸೂದನ್, ಡೆಪ್ಯೂಟಿ ಇಒ ಶ್ರೀನಿವಾಸ್, ರೀಕ್ಲೈಮ್ ರೀಸೈಕಲ್ ಕಂಪನಿಯ ಪ್ರತಿನಿಧಿಗಳು ಕಿರಣ್, ರವಿ ಮತ್ತಿತರರು ಭಾಗವಹಿಸಿದ್ದರು. ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರನ್ನು ಶ್ರೀಶೈಲಂ ದೇವಸ್ಥಾನಂ ಮಂಡಳಿ ಅಧ್ಯಕ್ಷ ಪಿ ರಮೇಶ್ ನಾಯ್ಡು ಮಂಡಳಿಯ ಸದಸ್ಯರು ಭೇಟಿ ಮಾಡಿ ಹಲವು ವಿಷಯಗಳ ಬಗ್ಗೆ ಚರ್ಚಿಸಿದರು. ಗುರುವಾರ ಹೈದರಾಬಾದ್ನಲ್ಲಿರುವ ಟಿಟಿಡಿ ಅಧ್ಯಕ್ಷರ ಕಚೇರಿಯಲ್ಲಿ ಸೌಜನ್ಯ ಭೇಟಿ ಮಾಡಿದರು.
ಈ ಸಂದರ್ಭದಲ್ಲಿ ಶ್ರೀಶೈಲಂ ದೇವಸ್ಥಾನಂ ಅಭಿವೃದ್ಧಿಗೆ ಟಿಟಿಡಿ ಬೆಂಬಲವನ್ನ ನೀಡುವಂತೆ ಅವರು ಅಧ್ಯಕ್ಷರಿಗೆ ಮನವಿ ಮಾಡಿದರು. ಶ್ರೀಶೈಲಂನಲ್ಲಿ ಕುಟೀರಗಳ ನಿರ್ಮಾಣಕ್ಕೂ ಸಹಾಯ ಮಾಡುವಂತೆ ಅವರು ವಿನಂತಿಸಿದರು. ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರು ಶ್ರೀಶೈಲಂ ದೇವಸ್ಥಾನ ಅಧ್ಯಕ್ಷರಿಗೆ ಈ ವಿಷಯವನ್ನ ಚರ್ಚಿಸಲಾಗುವುದು ಮತ್ತು ಟಿಟಿಡಿ ಆಡಳಿತ ಮಂಡಳಿ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಎಂದು ತಿಳಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಷನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಅನ್ನ ಪ್ರಸಾದವನ್ನ ನೆರವೇರಿಸಬೇಕೆನ್ನುವ ಸಂಕಲ್ಪವನ್ನ ಟಿಟಿಡಿ ಚೇರ್ಮನ್ ಹಾಗೂ ಇಒರವರು ನಿರ್ಧರಿಸಿದರು. ಈ ಪ್ರಯುಕ್ತ ಬೆಂಗಳೂರಿನ ವೈಯಾಲಿ ಕಾವಲ್ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯದಲ್ಲಿ ಪ್ರತಿದಿನ ಅನ್ನ ಸಂತರ್ಪಣೆ ನೆರವೇರುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನ ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನ ಸ್ವೀಕರಿಸಿ ಶ್ರೀಮನ್ ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಕ್ರಮಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನ ಪ್ರಸಾದವನ್ನ ನೆರವೇರಿಸುವ ಇಚ್ಛೆ ಇದ್ದಲ್ಲಿ ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರ. ಪಂಚಭೂತ ಲಿಂಗ ಕ್ಷೇತ್ರಗಳಲ್ಲಿ ವಾಯುಲಿಂಗ ಕ್ಷೇತ್ರವಾದ ಶ್ರೀ ಕಾಳಹಸ್ತಿ ದೇವಾಲಯದಲ್ಲಿ ಶ್ರೀ ಗುರು ದಕ್ಷಿಣಾಮೂರ್ತಿಗೆ ವಿಶೇಷ ಆರತಿಯನ್ನ ಅರ್ಪಿಸಲಾಯಿತು. ಶ್ರೀ ಜ್ಞಾನ ಪ್ರಸನ್ನಾಂಬಿಕಾ ದೇವಿ ಮತ್ತು ವಾಯುಲಿಂಗೇಶ್ವರರ ದಿವ್ಯ ಸನ್ನಿಧಿಯಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟ ಶ್ರೀ ಗುರು ದಕ್ಷಿಣಾಮೂರ್ತಿ ಸ್ವಾಮಿಗೆ ಅರ್ಚಕರು ವಿಶೇಷ ಅಭಿಷೇಕ ಮತ್ತು ಪೂಜೆಯನ್ನ ಸಲ್ಲಿಸಿದರು. ನಂತರ ಹೂವಿನ ಮಾಲೆಗಳು, ಪಂಚ ಆರತಿಗಳನ್ನು ದೇವರಿಗೆ ಅರ್ಪಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯಲ್ಲಿರುವ ಶ್ರೀ ಬ್ರಹ್ಮ ಚೈತನ್ಯ ಶ್ರೀರಾಮ ಮಂದಿರದಲ್ಲಿ ರಾಮದಾಸಿ ಭಿಕ್ಷೆ ಹಾಗೂ ಪ್ರಾಕಾರೋತ್ಸವ ನಡೆಯಿತು. ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ 112ನೇ ವಾರ್ಷಿಕ ಆರಾಧನೋತ್ಸವದ ಅಂಗವಾಗಿ ಭಕ್ತರಿಂದ ರಾಮದಾಸಿ ಭಿಕ್ಷೆ ಹಾಗೂ ಪ್ರಾಕಾರೋತ್ಸವ ಕಾರ್ಯಕ್ರಮಗಳು ನಡೆದವು. ಭಕ್ತರು ಮನೆ ಮನೆಗಳಿಗೂ ಸಾಗಿ ರಾಮದಾಸಿ ಭಿಕ್ಷೆಯನ್ನ ಬೇಡಿದರು ಹಾಗೂ ಸಂಜೆ ದೇವಾಲಯದ ಆವರಣದಲ್ಲಿ
ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜರ ಉತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ್ದರು. ಬೆಂಗಳೂರಿನ ಮರಿಯಪ್ಪನ ಗಾರ್ಡೇನಿಯಾದಲ್ಲಿರುವ ಶ್ರೀ ಲಕ್ಷ್ಮೀದೇವಿ ದೇವಸ್ಥಾನದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆಗಳು ಜರುಗಿದವು. ಇದರ ಅಂಗವಾಗಿ ಅಮ್ಮನವರಿಗೆ ವಿವಿಧ ಸುಗಂಧ ಭರಿತ ಪುಷ್ಪಗಳಿಂದ ವೈಭವ ಮನೋಹರವಾಗಿ ಅಲಂಕಾರವನ್ನ ಮಾಡಿ ಕುಂಕುಮಾರ್ಚನೆ ನೆರವೇರಿಸಿ ಧೂಪ ದೀಪ ನೈವೇದ್ಯಗಳೊಂದಿಗೆ ಮಹಾಮಂಗಳಾರತಿಯನ್ನ ಬೆಳಗಲಾಯಿತು. ಹೊಸೂರಿನಲ್ಲಿ ಸುಪ್ರಸಿದ್ಧ ದೇವಾಲಯವಾದ ಸ್ವಯಂಭೂ ಶ್ರೀ ಕೋಟೆ ಮಾರಮ್ಮನ ಮೆರವಣಿಗೆ ಉತ್ಸವ ವೈಭವದಿಂದ ಜರುಗಿತು. ಹೊಸೂರು ಪುಷ್ಪ ವ್ಯಾಪಾರಿಗಳ ಸಂಘದವರಿಂದ ನಿರ್ವಹಿಸಿದ ಈ ಉತ್ಸವಗಳ ಪ್ರಯುಕ್ತ ಆಲಯದಲ್ಲಿ ಅಮ್ಮನವರಿಗೆ ವಿಶೇಷ ಪೂಜೆಗಳನ್ನು ನಿರ್ವಹಿಸಲಾಯಿತು. ತರುವಾಯ ತಾಳ ಮೇಳಗಳ ನಡುವೆ ಕೋಟೆ ಮಾರಮ್ಮನ ಉತ್ಸವ ಮೂರ್ತಿಯನ್ನ ಹೊತ್ತು ಹೊಸೂರು ನಗರ ರಸ್ತೆಗಳಲ್ಲಿ ಮೆರವಣಿಗೆಯನ್ನ ಮಾಡಲಾಯಿತು. ಮೆರವಣಿಗೆಯ ಅಂಗವಾಗಿ ಅಮ್ಮನವರ ವೇಷಧಾರಿಯಲ್ಲಿ ಮಹಿಳೆಯರು ನೃತ್ಯವನ್ನ ಮಾಡುತ್ತಾ ಮೆರವಣಿಗೆಯನ್ನ ಮುಂದುವರೆಸಿದರು. ನಂತರ ಹೊಸದಾಗಿ ಪ್ರಾರಂಭವಾದ ಹೂವಿನ ಮಾರ್ಕೆಟ್ನಲ್ಲಿ ಶ್ರೀ ಕೋಟೆ ಮಾರಮ್ಮನವರಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಅಮ್ಮನವರ ಕೃಪೆಗೆ ಪಾತ್ರರಾದರು. ಪಾವನ ಗಂಗಾ ನದಿ ತೀರದಲ್ಲಿ ನೆಲೆಸಿರುವ ಅಮರಧಾಮ ಶ್ರೀ ಕಾಶಿ ವಿಶ್ವನಾಥ ಸುಕ್ಷೇತ್ರ ಪುರಾತನ ಪುಣ್ಯಕ್ಷೇತ್ರದ ಕುರಿತಾಗಿ ವಿಶೇಷ ವರದಿ ನೋಡಿ ಬರೋಣ. ಆನಂದಮಾನಂದವನೇ ವಸಂತಂ ಆನಂದಕಂದಂ ಹತಪಾಪವೃಂದಂ ವಾರಾಣಸೀನಾಥ ಮನಾಥನಾಥ
ಪಾವನ ಗಂಗಾ ನದಿ ತೀರದಲ್ಲಿ ಗಂಗೆಯ ಉಪನದಿಗಳಾದ ವರಣ ಅಸಿಗಳ ಮಧ್ಯೆ ನೆಲೆಸಿರುವ ಅಮರಧಾಮವೇ ಕಾಶಿ ಕ್ಷೇತ್ರ. ಸನಾತನ ಧರ್ಮದ ಪ್ರಚಾರದಲ್ಲಿ ವೈಜ್ಞಾನಿಕವಾಗಿ ಚಾರಿತ್ರಿಕವಾಗಿ ಪ್ರಸಿದ್ಧಿ ಪಡೆದಿರುವ ಪಟ್ಟಣವಿದು. ಸುಮಾರು 2500 ವರ್ಷಗಳ ಪೂರ್ವದಲ್ಲಿ ಮಹೋನ್ನತ ವೈಭವದಿಂದ ಬೆಳಗುಂದಿತು ಈ ಕಾಶಿಕಾಪುರಿ ಎಂದು ಇತಿಹಾಸ ತಿಳಿಸುತ್ತಿದೆ. ಭರತ ಭೂಮಿಯಲ್ಲಿ ಹರಿಯುವ ಪಾವನ ಗಂಗಾ ನದಿಯ ಸ್ವಚ್ಛ ಜಲವು ಆ ಸೇತು ಹಿಮಾಚಲದಲ್ಲಿ ಕೆಲವೆಡೆಯಲ್ಲಿ ಅಂತರ್ಲೀನವಾಗಿ ಪ್ರವಹಿಸುತ್ತಿದೆ. ಹಾಗೆಯೇ ಸುಜ್ಞಾನದ ಸುಗಂಧದಿಂದ ಭರತಖಂಡದ ಸನಾತನ ಸಂಸ್ಕೃತಿಯ ವೈಭವವನ್ನು ಜಗತ್ತಿನಾದ್ಯಂತ ಸಾರುವ ನಿಲಯವಾಗಿ ಭರತ ಮಾತೆಯನ್ನು ಸಗರ್ವವಾಗಿ ಪಾವನವಾಗಿಸುತ್ತಿದೆ ಈ ಕಾಶಿ ಪಟ್ಟಣ. ದೇಶದಾದ್ಯಂತ ಹರಡಿರುವ ಎಲ್ಲ ವಿಭಿನ್ನ ಸಂಸ್ಕೃತಿ ಸಂಪ್ರದಾಯಗಳಿಗೆ ಮೂಲ ಸೂತ್ರವಾಗಿದ್ದು, ಒಂದೇ ದಾರದಲ್ಲಿ ಅಡಗಿರುವ ಮಣಿಗಳಂತೆ ಭಿನ್ನ ತತ್ವದಲ್ಲಿ ಏಕತ್ವವನ್ನು ಸಾರಿದ ಘನತೆಯು ಕಾಶಿಕಾಪುರಿಗೆ ಸಲ್ಲುತ್ತದೆ. ಗಂಗಾ ಸ್ನಾನವನ್ನು, ಸ್ವಾಮಿಯ ಕೈಂಕರ್ಯಗಳನ್ನು ಮಾಡುವ ಭಕ್ತರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತಾ, ಸಪ್ತ ಮಹಾಪುರಗಳಲ್ಲಿ ಒಂದಾಗಿ ರಾರಾಜಿಸುತ್ತಾ ವರಪ್ರದಾಯಕವಾಗಿ ಕಾಶ್ಯಾಂತೂ ಮರಣಾನ್ ಮುಕ್ತಿ ಎಂಬ ಸೂಕ್ತಿಯನ್ನು ಸಾರ್ಥಕವಾಗಿಸುತ್ತಿದೆ ಈ ಕಾಶಿ ಕ್ಷೇತ್ರ. ವಿಶ್ವನಾಥನು ಜಗತ್ಪತಿಯಾಗಿ ಈ ಕ್ಷೇತ್ರದಲ್ಲಿ ಮರಣಿಸುವರಿಗೆ ತಾರಕ ಮಂತ್ರೋಪದೇಶವನ್ನು ಮಾಡಿ ಬ್ರಹ್ಮಜ್ಞಾನವನ್ನು ಪ್ರಸಾದಿಸುತ್ತಿದ್ದಾನೆ. 12 ಜ್ಯೋತಿರ್ಲಿಂಗಗಳಲ್ಲೂ 18 ಶಕ್ತಿಪೀಠಗಳಲ್ಲೂ ವಿಶೇಷ ಪ್ರಾಧಾನ್ಯತೆಯನ್ನು ಪಡೆದಿದೆ ಈ ಕಾಶಿ ಕ್ಷೇತ್ರ. ಇಲ್ಲಿಯ ಸ್ವಾಮಿಯು ವಿಶ್ವೇಶ್ವರನಾದರೆ ಕ್ಷೇತ್ರ ಪಾಲಕನು ಕಾಲಭೈರವನು, ತಾಯಿ ಅನ್ನಪೂರ್ಣೇಶ್ವರಿ ಹಾಗೂ ವಿಶಾಲಾಕ್ಷಿ ದೇವಿ. ಇಲ್ಲಿ ಭಕ್ತರು ಸ್ನಾನ ಮಾಡಲು ಸ್ನಾನ ಘಾಟ್ಗಳಿವೆ. ಅವುಗಳಲ್ಲಿ 64 ಘಾಟುಗಳು ಬಹು ಪ್ರಸಿದ್ಧವಾಗಿದೆ. ಆಲಯದಲ್ಲಿನ ಜ್ಯೋತಿರ್ಲಿಂಗವು ಮಧ್ಯಭಾಗದಲ್ಲಿದ್ದು, ಗರ್ಭಗುಡಿಯ ಈಶಾನ್ಯ ಭಾಗದಲ್ಲಿ ಅಭಿಷೇಕ ಮಾಡಿದ ಗಂಗಾ ಜಲವು ಸದಾ ಇರುತ್ತದೆ. ಆದರೆ ಭಕ್ತರು ತರುವ ಗಂಗಾ ಜಲದಿಂದಲೇ ಅಭಿಷೇಕವನ್ನು ಮಾಡಬೇಕು. ಪ್ರತಿನಿತ್ಯವೂ ದಕ್ಷಿಣಾದಿಯ ರಾಮೇಶ್ವರ ಮೊದಲಾದ ಕ್ಷೇತ್ರಗಳಿಂದ ತಂದ ಪುಣ್ಯ ತೀರ್ಥದಿಂದಲೇ ಸ್ವಾಮಿಗೆ ಅಭಿಷೇಕವನ್ನು ಮಾಡುತ್ತಾರೆ. ಪ್ರಕೃತಿ ಪುರುಷರು ತಮ್ಮ ತಂದೆ ತಾಯಿಗಳಾದ ಶಿವಪಾರ್ವತಿಗಳನ್ನು ನೋಡದ ಕಾರಣದಿಂದ ಒಂದು ದಿನ ಅವರು, ನಾವು ಎಲ್ಲಿ ಜನ್ಮಿಸಿದೆವು, ನಮ್ಮ ಕರ್ತವ್ಯವೇನು ಎಂದು ಯೋಚಿಸುತ್ತಿದ್ದರು. ಆವಾಗ ಈಶ್ವರನು ಅವರಿಗೆ ತಪಸ್ಸು ಮಾಡಬೇಕೆಂಬ ಸಂದೇಶವಿತ್ತನು. ಅದು ಈ ಪ್ರಾಂತದಲ್ಲಿ ಪ್ರತಿಧ್ವನಿಸಿತು. 5 ಕ್ರೋಸಗಳಷ್ಟು ನೆಲವನ್ನು ಸೃಷ್ಟಿಸಿ ತಪಸ್ಸು ಮಾಡಬೇಕೆಂಬ ಕಾರಣದಿಂದ ಕಾಶಿ ಪಟ್ಟಣವು ನಿರ್ಮಿತವಾಯಿತೆಂದು ಒಂದು ಚಾರಿತ್ರಿಕ ಕಥನದಿಂದ ತಿಳಿಯುತ್ತಿದೆ. ಈಶ್ವರನ ಲಿಂಗ ಸ್ವರೂಪದಲ್ಲಿ ವಿಶ್ವೇಶ್ವರನೆಂಬ ನಾಮದಿಂದ ಈ ಕಾಶಿ ಪಟ್ಟಣದಲ್ಲಿ ಜ್ಯೋತಿರ್ಲಿಂಗ ಸ್ವರೂಪನಾಗಿ ವಿರಾಜಮಾನನಾಗಿದ್ದಾನೆ. ಪ್ರಳಯ ಕಾಲದಲ್ಲಿ ಪ್ರಪಂಚವೆಲ್ಲ ಮುಳುಗಿ ಹೋದರೂ ಕಾಶಿಯನ್ನು ಮಾತ್ರ ಪರಮಶಿವನು ತನ್ನ ತ್ರಿಶೂಲದಿಂದ ಎತ್ತಿ ಹಿಡಿದು ರಕ್ಷಿಸುತ್ತಾನೆಂದು ಸ್ಥಳಪುರಾಣವು ತಿಳಿಸುತ್ತಿದೆ. ಆದ್ದರಿಂದಲೇ ಕಾಶಿ ಅವನಾಶಿಯಾಗಿ, ಅಂದರೆ ನಾಶವಿಲ್ಲದ ಪ್ರಾಂತವಾಗಿ ಹೆಸರುವಾಸಿಯಾಗಿದೆ. ನಿರ್ಮಲ ಗಂಗಾ ತರಂಗಿಣಿಯು, ಪವಿತ್ರ ಜ್ಯೋತಿರ್ಮಯ ವಿಶ್ವೇಶ್ವರ ಮಹಾಲಿಂಗವು ಈ ಕ್ಷೇತ್ರದಲ್ಲಿ ಭಕ್ತರಿಗೆ ಮಹಾದ್ಭುತ ಆನಂದವನ್ನು ಪ್ರಸಾದಿಸುತ್ತಿದೆ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ.
ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಯಕ್ಷಗಾನ ಟ್ರಸ್ಟ್ ಉಡುಪಿ ಇವರ ವತಿಯಿಂದ ಕಿಶೋರ ಯಕ್ಷ ಸಂಭ್ರಮ ಇದರ ಅಂಗವಾಗಿ TMA ಪ್ಲೈ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕುಂಜಿಬೆಟ್ಟು ಇದರ ವಿದ್ಯಾರ್ಥಿಗಳಿಂದ ದಕ್ಷಯಜ್ಞ ಎಂಬ ಯಕ್ಷಗಾನವು ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.